ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕಾರಣದಲ್ಲಿ ಟ್ರಬಲ್ ಶೂಟರ್, ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ದೈವ ಭಕ್ತ, ಧರ್ಮಪಾಲಕ. ರಾಜಕೀಯದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಸದಾ ಒಂದಿಲ್ಲೊಂದು ದೇವಸ್ಥಾನ, ಮಠ, ಮಂದಿರಕ್ಕೆ ಭೇಟಿ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದರೆ ಇವತ್ತು ರಾಯರ ಸನ್ನಿಧಿಯಲ್ಲಿ ಡಿಕೆಶಿ ಮಾಡಿಕೊಂಡಂತ ಅದೊಂದು ಸಂಕಲ್ಪ ಸಿಎಂ ಸ್ಥಾನ ಸಿಗುವಂತೆ ಮಾಡುತ್ತಾ ಮಂತ್ರಾಲಯದಲ್ಲಿ ದಂಪತಿಗಳೊಂದಿಗೆ ದರ್ಶನ ಮಾಡಿದ ಡಿಕೆ ಶಿವಕುಮಾರ್ ಮಾಡಿದ ಸಂಕಲ್ಪ ಆದರೂ ಏನು ಅನ್ನೋದನ್ನ ನೋಡೋಣ ಬನ್ನಿ. ಹಾಸನಾಂಬ ಸನ್ನಿಧಿಯಲ್ಲಿ ಡಿಕೆಶಿ ಖಡ್ಗಮಾಲ ಸ್ತೋತ್ರ ಪಠಣೆ. ಮಂತ್ರಾಲಯದಲ್ಲಿ ಪಟ್ಟಕ್ಕಾಗಿ ಡಿಕೆಶಿ ಮಾಡಿದ್ರ ಸಂಕಲ್ಪ ಪೂಜೆ. ಅಂದಿನ ಸಂಕಲ್ಪಕ್ಕೆ ಸರ್ಕಾರ, ಇಂದಿನ ಸಂಕಲ್ಪಕ್ಕೆ ಸಿಎಂ ಸ್ಥಾನ. ಡಿಸಿಎಂ ಡಿಕೆಶಿಗೆ ದೇವರಲ್ಲಿ ಅಪಾರ ಭಕ್ತಿ, ನಂಬಿಕೆ. ಅದಕ್ಕಾಗಿ ಎಷ್ಟೇ ಬ್ಯುಸಿ ಇದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಒಂದಿಲ್ಲೊಂದು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಲೇ ಇರ್ತಾರೆ. ಕುಟುಂಬ ಸಮೇತರಾಗಿ ದೇವಸ್ಥಾನ, ಮಠ, ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನ ಮಾಡೋ ಮೂಲಕ ರಾಜಕೀಯ ಶಕ್ತಿ ಪಡೆಯೋ ಶಿವಕುಮಾರ್ ಇದೀಗ ರಾಯರ ಸನ್ನಿಧಿಯಲ್ಲಿ ಅದೊಂದು ಸಂಕಲ್ಪ ಮಾಡಿದ್ದಾರೆ. ನವೆಂಬರ್ ತಿಂಗಳು ಸಮೀಪಿಸುತ್ತಿದ್ದಂತೆ ಸಿಎಂ ಸ್ಥಾನಕ್ಕೇರಲು ತುದಿಗಾಲ ಮೇಲೆ ನಿಂತಿರೋ ಡಿಕೆಶಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಸಂಕಲ್ಪವೊಂದನ್ನು ಮಾಡಿರೋದು ವಿಶೇಷವಾಗಿದೆ. ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಿದ್ದು. ಅದಾದ್ಮೇಲೆ ಅನೇಕ ಬಾರಿ ನನ್ನ ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಬಹಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡ್ತಿರೋದು ಇದೇ ಹೊಸದೇನಲ್ಲ. ಆದ್ರೆ ಡಿಕೆಶಿ ಸಂಕಲ್ಪ ಮಾಡಿದಾಗ್ಲೆಲ್ಲ ಕಾರ್ಯಸಿದ್ಧಿಯಾಗಿರೋದು ವಿಶೇಷ. ಇಂದು ಮಂತ್ರಾಲಯದ ರಾಯರ ಸನ್ನಿಧಿಗೆ ಭೇಟಿ ನೀಡಿದ ಡಿಕೆಶಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದೇ ಸ್ಥಳದಲ್ಲಿ ದೈವ ಭಕ್ತ ಡಿಕೆ ಶಿವಕುಮಾರ್ 2022 ಅಕ್ಟೋಬರ್ನಲ್ಲೂ ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರೆ ವೇಳೆಯಲ್ಲೂ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿದ್ರು. ಅಂದು ವಿಧಾನಸಭೆ ಚುನಾವಣೆಗೂ ಮುನ್ನ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂದು ಸಂಕಲ್ಪ ಮಾಡಿದ್ದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆದರೆ ಅಂದು ಸಿಎಂ ಸ್ಥಾನಕ್ಕೇರುವಲ್ಲಿ ಸ್ವಲ್ಪದರಲ್ಲೇ ವಿಫಲವಾದ ಡಿಕೆಶಿ ಇದೀಗ ನವೆಂಬರ್ ತಿಂಗಳಲ್ಲಿ ಪವರ್ ಶೇರಿಂಗ್ ವೇಳೆಯೇ ಮತ್ತೊಂದು ಬಾರಿ ಸಂಕಲ್ಪ ಮಾಡಿದ್ದಾರೆ. ದೀಪಾವಳಿ ಪಾಠ ಅಂದ್ರೆ 3:30 ಮುಹೂರ್ತ. 3:30 ಮುಹೂರ್ತದಲ್ಲಿ ಯಾರಾದರೂ ಬರಲಿ ಭಕ್ತಾದಿಗಳು, ಅವ್ರ ಇಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಬೇಡಿಕೆ ಇಟ್ಕೊಂಡು ಏನೇನು ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಅದು ಇಷ್ಟ ಕಾರ್ಯಗಳು ನೆರವೇರುತ್ತೆ. ಅಂದರೆ ಇವತ್ತಿನ ದಿನ ನಮ್ಮ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಂತ್ರಾಲಯ ದರ್ಶನ ಪಡೆದು ಪಂಚಮುಖಿಗೆ ಬಂದು ಇಲ್ಲಿ ಪಂಚಮುಖಿಯಲ್ಲಿ ಮಧು ಅಭಿಷೇಕ ಮತ್ತು ಪುಷ್ಪಾರ್ಚನೆ ಸೇವೆ ಮಾಡಿಸಿದ್ದಾರೆ. ಅವರು ಇಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕಂತ ಬಯಕೆ ಇದೆ, ಆ ಮುಖ್ಯಮಂತ್ರಿ ಆಗಬೇಕಂತ ಬೇಡಿಕೊಂಡಿದ್ದಾರೆ. ಆ ಕೆಲಸ ಪಂಚಮುಖಿ ಪ್ರಾಣದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳವರು ಗ್ಯಾರಂಟಿ ನಡೆಸಿಕೊಡ್ತಾರೆ. ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ಡಿಕೆ ಶಿವಕುಮಾರ್ ಮತ್ತೊಂದು ಸರಿ ಸಂಕಲ್ಪ ಮಾಡಿದ್ದಾರೆ. ಅವರ ಸಂಕಲ್ಪದಂತೆ ಸಿಎಂ ಆಗೇ ಆಗ್ತಾರೆಂದು ದೇಗುಲದ ಅರ್ಚಕರು ಭವಿಷ್ಯ ನುಡಿದಿದ್ದಾರೆ. ಇದೀಗ ಮತ್ತೊಮ್ಮೆ ಸಂಕಲ್ಪ ಮಾಡಿರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಈಡೇರುತ್ತಾ, ಸಿಎಂ ಆಗ್ತಾರಾ, ದೈವಬಲ ಒಲಿಯುತ್ತೋ, ಹೈಕಮಾಂಡ್ ಆಶೀರ್ವಾದ ಮಾಡುತ್ತಾ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.